ದೆಹಲಿಯಲ್ಲಿ ಡಿಸಿಎಂ ಡಿಕೆ ಬಣದಿಂದ ದೊಡ್ಡ ಮಟ್ಟದಲ್ಲಿ ಮೀಟಿಂಗ್ ಕೂಡ ಆಗ್ತಾ ಇದೆ. ಖಾಸಗಿ ಹೋಟೆಲ್ನಲ್ಲಿ ಡಿಕೆ ಎರಡನೇ ಬಣ ಈಗಾಗಲೇ ತೆರಳಿ ಸಭೆಯನ್ನ ನಡೆಸ್ತಾ ಇದೆ. ಮಧ್ಯಾಹ್ನದ ಬಳಿಕ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕೆ ಎಲ್ಲಾ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ. ಹೈಕಮಾಂಡ್ ನಾಯಕರ ಭೇಟಿಗೆ ಡಿಕೆ ಬಣ ಒಂದು ಕಡೆ ಸಿದ್ಧತೆಯನ್ನು ನಡೆಸಿಕೊಳ್ತಾ ಇದೆ. ದೆಹಲಿಯಲ್ಲೇ ಬೀಡು ಬಿಟ್ಟಿದೆ ಡಿಸಿಎಂ ಡಿಕೆ ಬಣ. ತಡರಾತ್ರಿಗೆ ದೆಹಲಿಯನ್ನ ತಲುಪಿದ್ದಾರೆ 6 ಶಾಸಕರ ಟೀಮ್. ಶಾಸಕರಾದಂಥ ಬಾಲಕೃಷ್ಣ, ಕದಲೂರು ಉದಯ್, ನಯನಾ ಮೋಟಮ್ಮ ಹಾಗೆ ಇಕ್ಬಾಲ್ ಹುಸೇನ್, ಶಾಸಕ ಶರತ್ ಬಚ್ಚೇಗೌಡ, ಶಿವಗಂಗಾ ಬಸವರಾಜ್ ಈ 6 ನಾಯಕರು ದೆಹಲಿಯಲ್ಲೇ ಬೀಡು ಬಿಟ್ಟು ಚರ್ಚೆಗಳನ್ನು ಮಾಡ್ತಾ ಇದ್ದಾರೆ. ನಾಯಕರನ್ನ ಭೇಟಿಯಾದಂಥ ಸಂದರ್ಭದಲ್ಲಿ ಏನೇನು ಮಾತನಾಡಬೇಕು, ರಾಜ್ಯದಲ್ಲಿ ಸಿದ್ದು ಬಣ ಯಾವ ರೀತಿ ವೀಕ್ ಆಗಿದೆ, ಅಧಿಕಾರ ಹಸ್ತಾಂತರ ಮಾಡೋದು ಹೇಗೆ, ಜೊತೆಗೆ 2.5 ವರ್ಷದ ನಂತರದಲ್ಲಿ ಇವಾಗ ಏನೆಲ್ಲ ಬೆಳವಣಿಗೆಗಳಾಗಿದೆ, ಡಿಕೆ ಟೀಮ್ಗೆ ಯಾವ ರೀತಿ ಸಪೋರ್ಟ್ ಇದೆ, ರಾಜ್ಯದಲ್ಲಿ CLP ಸಭೆಯನ್ನಾದರೂ ನಡೆಸಿದ್ರೆ ಅದರಲ್ಲಿ ಮತದಾನ ಆಗುವಂಥದ್ದು ಯಾವ ರೀತಿ ಆಗಬೇಕು, ಜೊತೆಗೆ ಡಿಕೆ ಟೀಮ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅನ್ನೋದನ್ನ ಮನವರಿಕೆ ಮಾಡಿಕೊಡುವಂತಹ ನಿಟ್ಟಿನಲ್ಲಿ ಈಗಾಗಲೇ ಚರ್ಚೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಹೈಕಮಾಂಡ್ ಕೂಡ ಪ್ರಶ್ನೆಯನ್ನ ಮಾಡುತ್ತೆ, CLP ಸಭೆ ಲಾಸ್ಟ್ ಕಳೆದ ಬಾರಿ ಆದಂತಹ ಸಂದರ್ಭದಲ್ಲಿ ಏನೆಲ್ಲ ಆಯಿತು, ಡಿಕೆ ಬಣ ಆ ಸಂದರ್ಭದಲ್ಲಿ ಯಾವ ರೀತಿ ವೀಕ್ ಇತ್ತು ಅಂತೆಲ್ಲ ಪ್ರಶ್ನೆಯನ್ನ ಮಾಡಬಹುದಾದಂಥ ಸಾಧ್ಯತೆಗಳಿರೋದ್ರಿಂದ ಈ ಬಾರಿ ಬದಲಾದಂತಹ ರಾಜಕೀಯ ಬೆಳವಣಿಗೆಗಳ ಮಧ್ಯದಲ್ಲಿ ಚರ್ಚೆಯನ್ನ ಮಾಡಿ ನಂತರದಲ್ಲಿ ಹೈಕಮಾಂಡ್ ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡುವಂತ ನಿಟ್ಟಿನಲ್ಲಿ ಎಲ್ಲ ರೀತಿಯ ತಯಾರಿಗಳು ಕೂಡ ಆಗ್ತಿದೆ.